ಜಿಲ್ಲೆಯಲ್ಲಿ ಏಪ್ರಿಲ್ 29ರಂದು ನಡೆದ ಮುಖ್ಯ ಶಿಕ್ಷಕರ ಹುದ್ದೆಯ ಬಡ್ತಿ ಪ್ರಕ್ರಿಯೆಯಲ್ಲಿ ರೋಸ್ಟರ್ ಪ್ರಕಾರ ಕೌನ್ಸಿಲಿಂಗ್ ನಡೆಸದ ಕಾರಣ ಎಸ್ಸಿ, ಎಸ್ಟಿ ಸಹ ಶಿಕ್ಷಕರಿಗೆ ಅನ್ಯಾಯವಾಗಿದೆ ಅಂತ ಆರೋಪಿಸಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಕೆಲವು ಸಹ ಶಿಕ್ಷಕರು ಮಂಗಳವಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಿದ್ದಾರೆ. ಜಿಲ್ಲೆಯಲ್ಲಿ 142 ಮುಖ್ಯ ಶಿಕ್ಷಕರ ಹುದ್ದೆ ಭರ್ತಿ ಮಾಡುವಾಗ ರೋಸ್ಟರ್ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕೌನ್ಸಿಲಿಂಗ್ ನಡೆಸಿ ಮೀಸಲು ನಿಯಮ ಅನ್ವಯಿಸಬೇಕು. ಆದರೆ ಅವುಗಳನ್ನು ಪಾಲಿಸದೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಬಡ್ತಿ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಮೀಸಲಾತಿ ಮತ್ತು ರೋಸ್ಟರ್ ಅನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದಿದ್ರೂ ಅದು ಪಾಲನೆಯಾಗಿಲ್ಲ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಸರ್ಕಾರದ ನಿಯಮದಂತೆ ಮೀಸಲಾತಿ ನಿಯಮವನ್ನು ಕಡ್ಡಾಯವಾಗಿ ಅನುಸರಿಸಬೇಕು. ಆದರೆ ಪ್ರಸ್ತುತ ನಡೆದ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಜ್ಯೇಷ್ಠತೆ ಆಧಾರದಲ್ಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗಿದ್ದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಹುದ್ದೆಗಳು ಬ್ಯಾಕ್ಲಾಗ್ ಉಳಿದಿವೆ. ಈ ಎಲ್ಲ ಕಾರಣಗಳಿಂದಾಗಿ ಈಗ ನಡೆಸಿರುವ ಬಡ್ತಿಯನ್ನು ರದ್ದುಪಡಿಸಬೇಕು. ರೋಸ್ಟರ್ ಪ್ರಕಾರ ಮರುಬಡ್ತಿ ನೀಡಬೇಕು. ನಮ್ಮ ಬೇಡಿಕೆಯನ್ನು ಪರಿಗಣಿಸದಿದ್ದರೆ ನ್ಯಾಯಾಲಯದ ಮೊರೆ ಹೋಗುತ್ತೇವೆ ಎಂದು ಮನವಿಯಲ್ಲಿ ವಿವರಿಸಲಾಗಿದೆ. ಶಿಕ್ಷಕರಾದ ಶಿವು ರಾಥೋಡ್, ಗೋವಿಂದ ನಾಯ್ಕ್, ಪ್ರದೀಪ್, ಪ್ರಿಯಾ, ದಾಕ್ಷಾಯಿಣಿ, ಸುನಂದ, ಕವಿತಾ, ಗೀತಾ ಮತ್ತಿತರರು ಮನವಿ ಸಲ್ಲಿಕೆಯ ಸಂದರ್ಭದಲ್ಲಿ ಹಾಜರಿದ್ದರು. ಅವರು ಲಿಸ್ಟ್ ಅನ್ನ ಕರೆದಿದ್ರು. ಎಲ್ಲ ಶಿಕ್ಷಕರು ಕೂಡ ಬಂದಿದ್ವಿ. ಬರುವಾಗ ಫಸ್ಟಿಗೆ ಹೇಗೆ ಕೌನ್ಸಿಲಿಂಗ್ ಮಾಡಿದ್ರು ಅಂತ ಹೇಳಿದ್ರೆ, ಸರ್ 142 ಪೋಸ್ಟ್ ವೇಕೆಂಟ್ ಇತ್ತು ದಕ್ಷಿಣ ಕನ್ನಡದಲ್ಲಿ. ಮುಖ್ಯ ಗುರುಗಳ ಹುದ್ದೆ 142 ಶಾಲೆಗಳಲ್ಲಿ ನಮಗೆ ವೇಕೆಂಟ್ ಇತ್ತು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಸುಮಾರು 100 ಹುದ್ದೆಗಳನ್ನು ಇತರ ವರ್ಗದವರಿಗೆ ಬಡ್ತಿಯನ್ನು ನೀಡಿದರು. OBC ವರ್ಗದವರಿಗೆ ಅಂತ ಹೇಳಿ, ಅದರಲ್ಲಿ SC ಮತ್ತು STಗಳನ್ನು 100 ಹುದ್ದೆ ಭರ್ತಿ ಮಾಡುವವರೆಗೂ ಕೂಡ ನಮ್ಮನ್ನು ಕೌನ್ಸಿಲಿಂಗ್ಗೆ ಕರೀಲಿಲ್ಲ. ಅಲ್ಲಿ ಪ್ರಮೋಷನ್ ಬರಬೇಕಿತ್ತು, ಆದರೆ ಬರಲಿಲ್ಲ. ಈಗ ಬಂದ ಸರಿಯಾಗಿ ಸಿಗಲಿಲ್ಲ ಪ್ಲೇಸ್. ಯಾಕೆಂದರೆ ರೋಸ್ಟರ್ ಪ್ರಕಾರ ಮಾಡಲಿಲ್ಲ ಸರ್. ಹಾಗಾಗಿ ಮತ್ತು ನಮಗೆ ಸಿಕ್ಕಿದ ಪ್ಲೇಸ್ ಆಗಿದೆ ಸ್ವಲ್ಪ ಹಳ್ಳಿಯಲ್ಲಿ ಹೋಗಲಿಕ್ಕೆ ಸಮಸ್ಯೆ ಸರ್. ನನಗೆ ಆರೋಗ್ಯ ಸಮಸ್ಯೆ ಇದೆ ಮೇನ್. ಹಾಗೆ ಅದು ವಾಪಸ್ ಆಗಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಈಗ ಯಾವುದು ಸಮಸ್ಯೆ ಯಾವುದು ಪ್ರಕಾರ ಮಾಡಬೇಕಂತ ರೋಸ್ಟರ್ ಬಿಂದು ಪ್ರಕಾರ ರೀತಿ ಮಾಡಬೇಕಂತ ಕೌನ್ಸಿಲಿಂಗ್ ಮಾಡಬೇಕಂತ ಕೇಳ್ಕೊಡ್ತೇನೆ ಸರ್. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.